ಗಾನ್ ಅನ್ನುವಂತಹ ಕಾರ್ಯಕ್ರಮವನ್ನು ಎಲ್ಲ ಕಡೆಗಳಲ್ಲಿ ಆಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಂಬಂಧಪಟ್ಟಂತೆ ನಮ್ಮ ಕಾನೂನು ಸೇವಾ ಸಮಿತಿಗಳಿರ್ಬೋದು, ಆಯಾ ತಾಲೂಕಿನ ಅಥವಾ ಜಿಲ್ಲೆಯ ವಕೀಲರ ಸಂಘಗಳಿರ್ಬೋದು, ಅವುಗಳ ಜೊತೆಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಅದರ ಜೊತೆಯಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು, ಅವರೆಲ್ಲರೂ ಕೈ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು. ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ವೃಂದವನ್ನು ನಾವು ನಿಗದಿ ಮಾಡಿಕೊಂಡು ಅಂಥ ಕಡೆಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದನ್ನು ತುಂಬ ಜಾಗರೂಕರಾಗಿ ಅದನ್ನು ಆಯ್ಕೆ ಮಾಡಿಕೊಂಡು ಯಾವ ಪ್ರದೇಶಕ್ಕೆ ಅದನ್ನು ನಾವು ಯಾವ ಜನಾಂಗಕ್ಕೆ ನಾವು ಅದನ್ನು ಮುಟ್ಟಿಸಬೇಕು ಅಂಥವರಿಗೆ ಮುಟ್ಟಿಸುವಂಥ ಕಡೆಗಳಲ್ಲಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಎಲ್ಲ ಕಡೆಗಳು ಕೂಡ ಆಯೋಜನೆ ಆಗ್ತಾ ಬರ್ತಾ ಇದ್ದಾವೆ. ಬಂಧುಗಳೇ, ನಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ದೇಶ ಬೆಳೀಬೇಕು ಅಂತಂದಾಗ ಆ ದೇಶದಲ್ಲಿರುವಂಥ ಯುವ ಜನತೆ ಒಳ್ಳೆ ರೀತಿಯಲ್ಲಿ ಬೆಳೆದು ಒಳ್ಳೆ ದಿಕ್ಕಿನ ಕಡೆಗೆ ಸಾಗಿದಾಗ ಮಾತ್ರ ಅಂತಹ ದೇಶ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ದೇಶದ ಅಭಿವೃದ್ಧಿ ಅನ್ನುವಂಥ ಒಂದು ವಿಚಾರ ಬಂದಾಗ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ಜಾಗತಿಕ ವಿದ್ಯಮಾನಗಳಲ್ಲಿ ಏನೆಲ್ಲ ನಡೀತಾ ಇದೆ ಅಂತೇಳಿ. ಕೆಲವೊಂದಿಷ್ಟು ದೇಶಗಳನ್ನ ಮುಂಚೂಣಿಯಲ್ಲಿರುವಂಥ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಹಿಂದುಳಿದ ದೇಶಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ದೇಶಗಳ ಹೆಸರುಗಳನ್ನು ನಾನು ನಿಮಗೆ ಹೇಳ್ತೀನಿ. ನಮಗೆ ಸಮಾಜದ ಕುರಿತಂತೆ ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನ ಇದ್ದರೆ ನಿಮಗೆ ಆ ಕಣ್ಣು ಮುಂದೆ ಆ ಚಿತ್ರಗಳು ನಿಮಗೆ ಬರುತ್ತೆ. ಅಮೆರಿಕ ಅಂದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ, ತುಂಬ ದೊಡ್ಡ ದೇಶ, ಚೆನ್ನಾಗಿ ಬೆಳೆದಿರುವಂತಹ ದೇಶ, ಆರ್ಥಿಕವಾಗಿ, ರಾಜಕೀಯವಾಗಿ ಅಥವಾ ಜಾಗತಿಕ ಮಟ್ಟದ ತನ್ನದೇ ಆದಂಥ ಒಂದು ಮನ್ನಣೆಯನ್ನು ಹೊಂದಿರುವಂಥ ದೇಶ. ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು. ಸೊ ಇವೆಲ್ಲವೂ ಸಮವಾಗಿ ಪೈಪೋಟಿ ಕೊಡುವಂಥ ಒಂದು ದೇಶವಾಗಿ ಒಂದು ದೇಶ ಬೆಳೀತಾ ಇದೆ. ಯಾವುದಿರ್ಬೋದು, ನಮ್ಮ ನೆಚ್ಚಿನ ಭಾರತ ದೇಶ. ಈ ಎಲ್ಲ ರಾಜ್ಯಗಳು ಕೂಡ ಸಮಾನವಾಗಿ ಪೈಪೋಟಿ ಕೊಡುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ. ಹಾಗಿದ್ರೆ ಬೇರೆ ದೇಶಗಳು ಸಾಕಷ್ಟು ಇದೆಯಲ್ವಾ? ಅವುಗಳ ಆ ಎಲ್ಲ ದೇಶಗಳನ್ನು ಹೊರತುಪಡಿಸಿ ಭಾರತವೇ ಏಕೆ ಇಷ್ಟು ವೇಗವಾಗಿ ತುಂಬ ಶೀಘ್ರವಾಗಿ ಆ ಬೆಳವಣಿಗೆ ಕಡೆಗೆ ಸಾಗ್ತಾ ಇದೆ ಅಂತ ನಾವು ನೋಡಿದಾಗ ನಮಗೆ ಮೊಟ್ಟ ಮೊದಲಿಗೆ ಕಣ್ಣಿಗೆ ಬೀಳುವಂಥದ್ದು ಯಾವುದೇ ನಮ್ಮ ದೇಶದ ಸಂಪತ್ತು, ಅದು ಈ ದೇಶದ ಜನಸಂಖ್ಯೆ. ಸೊ ಬರೀ ಜನಸಂಖ್ಯೆ ಇದ್ರೆ ಸಾಕಾಗಿದ್ರೆ ನಮಗೆ ಯಾವುದೇ ಒಂದು ದೇಶ ಅಷ್ಟು ಶೀಘ್ರವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡಿ ನೋಡಿದಾಗ ಖಂಡಿತ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ದೇಶಗಳಲ್ಲಿ ಜನಸಂಖ್ಯೆ ಇದೆ, ಆದರೆ ಆ ಜನಸಂಖ್ಯೆಯಲ್ಲಿ ವೃದ್ಧರ ಪ್ರಮಾಣ ತುಂಬ ಜಾಸ್ತಿ ಇದೆ. ಸೊ ಆ ವೃದ್ಧರ ಪ್ರಮಾಣ ಜಾಸ್ತಿ ಇರುವಂಥ ದೇಶಗಳು ಅವು ಬಡತನದ ಕಡೆಗೆ ಸಾಗುವಂತಹದನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಚೀನಾವನ್ನೇ ಕೂಡ ತಗೊಳ್ಳಿ. ಅಲ್ಲಿ ಮೊದಲು ಅದು ತುಂಬ ವೇಗವಾಗಿ ಬೆಳೀತಾ ಇತ್ತು, ಆದರೆ ಅಲ್ಲಿ ಮೊದಲು ಜನಸಂಖ್ಯೆ ತುಂಬ ದೊಡ್ಡ ದುಷ್ಪರಿಣಾಮ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ನಂತರ ಅದನ್ನು ನಾವು ಆ ಸಮಯದಲ್ಲಿ ಯೂತ್ಸು ಜಾಸ್ತಿ ಇದ್ದಿದ್ದರಿಂದ ಅದನ್ನು ಬಳಸ್ಕೊಂಡು ಆ ದೇಶವನ್ನು ಪ್ರಗತಿಯ ಕಡೆ ತಗೊಳ್ತಾ ಬಂದರು. ಹಾಗಾಗಿ ಆ ದೇಶ ಬೆಳವಣಿಗೆಯನ್ನು ಕಾಣ್ತಾ ಬಂತು. ಅದು ಇತ್ತೀಚಿನ ದಿನಗಳಲ್ಲಿ ಅವ್ರ ಜನಸಂಖ್ಯೆ ನಿಯಂತ್ರಣವನ್ನು ಏರಿತು. ಆ ಕಾರಣದಿಂದಾಗಿ ಅಲ್ಲಿ ಯುವಕರ ಸಂಖ್ಯೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಆ ದೇಶಕ್ಕೂ ಕೂಡ ಈಗ ಅದೊಂದು ಚಿಂತೆಯಾಗಿ ಕಾಡ್ತಾ ಇದೆ. ಅದೇ ಒಂದು ವಿಚಾರವನ್ನು ನಮ್ಮ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ನಮ್ಮ ದೇಶ ಎಷ್ಟು ಸದೃಢವಾಗಿದೆ ಅಂದರೆ ನಮ್ಮ ದೇಶದ 40% ಹೆಚ್ಚು ಪ್ರಮಾಣದಲ್ಲಿ ಯುವ ಜನತೆ ಇದೆ. ಆ ಕಾರಣದಿಂದಾಗಿ ಇವತ್ತು ಇಡೀ ಜಾಗತಿಕ ವಿದ್ಯಮಾನಗಳಲ್ಲಿ ಭಾರತ ಏಕೆ ಇಷ್ಟು ಪ್ರಬುದ್ಧಮಾನವಾಗಿ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಾರಣವಾಗಿರುವಂಥದ್ದು ನಮ್ಮ ದೇಶದ ಯುವ ಜನತೆ. ಸೊ ಈ ಯುವ ಜನತೆ ಅನ್ನೋ ವಿಚಾರ ಬಂದಾಗ ಈ ಡಾನ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇರೋದು ಯಾಕೆ ಅಂತ ನಮ್ಗೆ ಅರ್ಥ ಆಗ್ಬೋದು. ಒಂದು ದೇಶ ಸದೃಢವಾಗಿ ಬೆಳಿಬೇಕು ಅಂದರೆ ಯುವ ಜನತೆ ತುಂಬ ಮುಖ್ಯವಾಗಿರುತ್ತೆ. ಅಂತಹ ಯುವ ಜನತೆ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ, ಯಾವೆಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ತಾ ಇದೆ, ಇದನ್ನೆಲ್ಲ ಪರಿಗಣನೆ ಮಾಡಿದಂಥ ಸರ್ಕಾರಗಳಾಗಿರ್ಬೋದು, ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳಾಗಿರ್ಬೋದು, ಆ ಒಂದು ಯುವ ಜನತೆಯನ್ನು ಸರಿ ದಾರಿಯ ಕಡೆಗೆ ತಗೊಂಡು ಹೋಗಬೇಕು. ಆ ಜವಾಬ್ದಾರಿ ಕೂಡ ಕೇವಲ ಆ ಮಾತಾಪಿತೃಗಳದಷ್ಟೇ ಅಲ್ಲ, ಸರ್ಕಾರದ್ದು ಕೂಡ ಇರುತ್ತೆ. ಜೊತೆಗೆ ಶಾಲಾ ಕಾಲೇಜಿನ ಹೇಳ್ಬೇಕಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಒಂದು ಅಂಕಿಅಂಶಗಳನ್ನು ತಗೊಂಡ್ರೆ 9 ಕೋಟಿ ಜನರು ಇದರಲ್ಲಿ ಮೆಸ್ಸೆಂಟ್ ಅದರಲ್ಲಿ ವಿಶೇಷವಾಗಿ 15ರಿಂದ 25 ವರ್ಷದ ಒಳಗಿನ ವಯಸ್ಸಿನವರು, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರು ಇದಕ್ಕೆ ಹೆಚ್ಚು ದಾಸರಾಗ್ತಾ ಇದ್ದಾರೆ. ಅವರಿಂದಲೇ ಇದು ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಕ್ಯಾನ್ಸರ್ ರೀತಿಯಲ್ಲಿ ಹರಡ್ತಾ ಇದೆ. ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಕಂಟಿನ್ಯೂ ಪ್ರಯತ್ನ ಮಾಡ್ತಾ ಇದೆ. ಅನೇಕ ಯೋಜನೆ ಮತ್ತು ಸರ್ಕಾರದ ಯೋಜನೆಗಳು ಅವುಗಳನ್ನ ಯೋಜನೆಗಳನ್ನ ಜಾರಿ ತರಲಿಕ್ಕೆ, ಅರಿವನ್ನು ಮೂಡಿಸಲಿಕ್ಕೆ ಕೆಳ ಹಂತದಲ್ಲಿ ಇರ್ತಕ್ಕಂತಹ ಸರ್ಕಾರದ ಅಧಿಕಾರಿಗಳ ಇಚ್ಛಾಶಕ್ತಿ ಇದೆ. ಅದರಲ್ಲಿ ನಮ್ಮ ಜಡ್ಜ್ ಸಾಹೇಬರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪುಷ್ಟಿ
ಅವ್ರು ಪಡೆದಿರ್ತಕ್ಕಂಥ ಪುಣ್ಯ ಮಾಡಬೇಕಂತ. ನಿಜವಾಗ್ಲೂ ಪ್ರತಿಯೊಂದನ್ನು ಕೂಡ ಸೀರಿಯಸ್ ತಗೊಂಡು ಆ ಅವೇರ್ನೆಸ್ ಅನ್ನು ಎಫೆಕ್ಟಿವ್ ಆಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇನೆ. ಅದು ಎಲ್ಲರಿಗೂ ಬರಬೇಕು ಕೂಡ, ಅದು ಅರಿವು ಕೂಡ ಎಲ್ಲರಿಗೆ ಆಗಬೇಕು. 18 ವರ್ಷದೊಳಗೂ ಬಹಳ ದಾಸರಾಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ನಿಮ್ಮ ಕುಟುಂಬದ ಹಿನ್ನೆಲೆ ಇರ್ಬೋದು, ನೀವು ವಾಸ ಮಾಡ್ತಕ್ಕಂತಹ ಪರಿಸರ ಇರ್ಬೋದು, ನೀವು ಅಳವಡಿಸಿಕೊಂಡಿರ್ತಕ್ಕಂಥ ಜೀವನ ಶೈಲಿ ಇರ್ಬೋದು, ನಿಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ಜೊತೆ ಇರ್ತಕ್ಕಂಥ ಗೆಳೆತನ ಆಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ನಿಮಗೆ ಪರಿಣಾಮ ಬೀರ್ತಾ ಇದೆ. ನಾವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಸದೃಢವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿಮ್ಮ ಆರೋಗ್ಯ ಕ್ಷೀಣ ಹೋಗ್ತಾ ಇದೆ. ಎಲ್ಲ ಹೇಳಿದ್ದಾರೆ, ನಿಮ್ಗೆ ಹೇಳ್ಬೇಕು, ಎಲ್ಲ ಹೇಳಿದ್ದಾರೆ, ದುಷ್ಪರಿಣಾಮಗಳು ಹೇಳಿದ್ದಾರೆ. ಇದೇ ರೀತಿ ಏನಾದರೂ ಟ್ಯಾಕ್ಸ್ ಮುಂದುವರಿತು ಅಂತಂದ್ರೆ, ದೇಶದ ಆರ್ಥಿಕತೆ ಪರಿಸ್ಥಿತಿ ಹೋಯ್ತು ಅಂತಂದ್ರೆ ಈ ತರ ಕೂಡಲಿಕ್ಕೆ ನಿಮ್ಗೆ ಅವಕಾಶ ಸಿಗಲ್ಲ.